ನಂಜನಗೂಡು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಇಂದು ಮುಚ್ಚಿದ ಹರಾಜು ಕಟ್ಟೆ, ಕಾಂಕ್ರೀಟ್ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಹಾಗೂ ಜಾನುವಾರು ಮಾರುಕಟ್ಟೆ ಉಪ ಪ್ರಾಂಗಣದಲ್ಲಿ ಮುಚ್ಚಿದ್ದ ಹರಾಜು ಕಟ್ಟೆ ನಿರ್ಮಾಣ ಕಾಮಗಾರಿಗೆ 2.51 ಕೋಟಿ ರು ವೆಚ್ಚದಲ್ಲಿ ಗುದ್ದಲಿ ಪೂಜೆ ಹಾಗೂ ಶಂಕುಸ್ಥಾಪನೆಯನ್ನು ನಂಜನಗೂಡು ಕ್ಷೇತ್ರದ ಶಾಸಕರಾದ ದರ್ಶನ್ ಧ್ರುವ ನಾರಾಯಣರವರು ನೆರವೇರಿಸಿದರು. ಬಳಿಕ ಸಮಾರಂಭವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, 1 ವರ್ಷ 3 ತಿಂಗಳ ಅವಧಿಯಲ್ಲಿ ಮೊಟ್ಟಮೊದಲು ನನ್ನ ಕ್ಷೇತ್ರಕ್ಕೆ 3 ಕೋಟಿ ಅನುದಾನ ಬಿಡುಗಡೆ ಮಾಡಿಕೊಟ್ಟಿರುವ ಮಂತ್ರಿಗಳಾದ ಶಿವಾನಂದ ಪಾಟೀಲ್ ರವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ಮಾರುಕಟ್ಟೆಯಲ್ಲಿ ಮುಚ್ಚಿದ್ದ ಹರಾಜು ಕಟ್ಟೆ, ಕಾಂಕ್ರೀಟ್ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಹಾಗೂ ಜಾನುವಾರು ಮಾರುಕಟ್ಟೆ ಉಪ ಪ್ರಾಂಗಣದಲ್ಲಿ ಮುಚ್ಚಿದ್ದ ಹರಾಜು ಕಟ್ಟೆ ಗುಣಮಟ್ಟ ಕಾಮಗಾರಿ ನಿರ್ಮಾಣವಾಗಲಿದೆ. ರೈತರ ಸಲಹೆ ತೆಗೆದುಕೊಂಡು ಮಾರುಕಟ್ಟೆ ರಜೆ ಇಲ್ಲದೆ ನಿರಂತರವಾಗಿ ಸಾಗಲಿದೆ ಎಂದರು. ಮಾಜಿ ಶಾಸಕರಾದ ಕಳಲೆ ಕೇಶವಮೂರ್ತಿ, ತಹಸೀಲ್ದಾರ್ ಶಿವಕುಮಾರ್ ಕಾನ್ಸೂರ್ ರವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಮುದ್ದಮಾದ ಶೆಟ್ಟಿ, ಕೆಂಡಗಣ್ಣಪ್ಪ, ಮಾದಪ್ಪ, ಟಿಎಪಿಸಿಎಂಎಸ್ ಅಧ್ಯಕ್ಷ ಮಹೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈಗಾಗಲೇ ಹೇಳಿದಂತೆ ಅಲ್ಲಿಗೆ ನಾವು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡ್ಬೇಕಾಗ್ತದೆ. ಅದರಿಂದ ಅಲ್ಲಿಗೂ ಸೇರಿ ನಾವು ಎಸ್ಟಿಮೇಟ್ ಅನ್ನ ಮಾಡಿಸಿದ್ದೇವೆ. ಅಲ್ಲಿಗೂ ಸೇರಿ ಕೆಲಸ ಕಾರ್ಯಗಳು ಅಲ್ಲೂ ಕೂಡ ಆಗ್ತದೆ. ಈಗಾಗಲೇ ಹೇಳಿದಂತೆ ನಮಗೆ ಮುಚ್ಚುವ ಹರಾಜು ಕಟ್ಟೆಗಳು, ಸಿಸಿ ರಸ್ತೆ ಮತ್ತೆ ಚರಂಡಿ ಜೊತೆಗೆ ಡೆಕ್ ಸ್ಲ್ಯಾಬ್ಗಳು, ಅಲ್ಲಿಗೂ ಕೂಡ ಮುಚ್ಚಿರುವಂತಹ ಮಾರುಕಟ್ಟೆಗಳು, ಸಿಸಿ ರಸ್ತೆ, ಚರಂಡಿ ಎಲ್ಲವೂ ಕೂಡ ಕಾಮಗಾರಿಗಳು ಆಗ್ತದೆ. ಈ ಒಂದು ವೆಚ್ಚದಲ್ಲಿ ಎಲ್ಲವೂ ಕೂಡ ಆಗ್ತದೆ. ಅದರಲ್ಲಿ ಯಾವ ಸಂಶಯ ಕೂಡ ಇಲ್ಲ. ಆದರೆ ಇವತ್ತಿನ ದಿವಸ ಹಲವಾರು ಮುಖಂಡರುಗಳು ಮಾತನಾಡ್ತಾ ಹೇಳಿದ್ರು, ಒಂದು ವಿಚಾರ, ರೈತರಿಗೆ ಯಾವುದೇ ರೀತಿಯ ರಜೆ ಬೇಡ ಅನ್ನೋದನ್ನು ಕೂಡ ವ್ಯಕ್ತವನ್ನು ಪಡಿಸಿದ್ರು. ಅದರಂತೆ ಈಗ ಎಲ್ಲರ ಒಪಿನಿಯನ್ ಅಂತೆ ನಾವು ತಹಸೀಲ್ದಾರ್ ಕೂಡ ಮಾತನಾಡಿಕೊಂಡು ಅದೇ ನಿರಂತರವಾಗಿ ಒಂದು ಪ್ರಕ್ರಿಯೆ ಸಾಗಲಿ ಅನ್ನೋ ಉದ್ದೇಶದಿಂದ ಯಾವುದೇ ರೀತಿಯ ರಜವನ್ನು ಘೋಷಣೆ ಮಾಡೋದಿಲ್ಲ ಅಂತ ಅವರು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಮುಖ್ಯವಾಗಿ ಕರಳೆ ಕೇಶವ ಸಾಹೇಬರು ಮಾತಾಡ್ತಾ ಹೇಳಿದ್ರು, ಮತ್ತೆ ನಮ್ಮ ಮಾದಪ್ಪನವ್ರು ಕೂಡ ಹೇಳಿದ್ರು, ಹಿಂದೆ ನಮ್ಮ ಮುದ್ದಳ್ಳಿಯಲ್ಲಿ ಲೈನ್ ಐಡೆಂಟಿಫೈ ಆಗಿತ್ತು ಅಂತ. ಅದ್ರ ಬಗ್ಗೆ ತಹಸೀಲ್ದಾರ್ ಹತ್ರ ಮಾತನಾಡಿದ್ದೇನೆ. ಅದರ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನು ತಗೊಂಡು ಯಾವ ರೀತಿಯ ಪ್ರಕ್ರಿಯೆಯನ್ನು ಸಾಗಿಸ್ಬೋದು, ಯಾವ ರೀತಿ ಅದನ್ನು ನಾವು